ಇವಾಗ ನಾವು ಬಲಗಾಯ ಸಮುದಾಯರು ಹೋರಾಟ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಈಗ ನಮಗೆ 27ನೇ ತಾರೀಕು ಫೈನಲಾಗಿ CM ಅವರು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದರಿಂದ ನಾವು ಯಾವುದೇ ಪ್ರತಿಭಟನೆ ಆಗಲಿ ಹೋರಾಟ ಆಗಲಿ ಈಗ ಸದ್ಯಕ್ಕೆ ಯಾವುದೇ ಥರದ್ದು ಮುಂದುವರಿತಿಲ್ಲ. ಅದರಿಂದ ನಾವು ಸುಮ್ಮನೆ ಇದ್ದೀವಿ. 27ಕ್ಕೆ ಕ್ಯಾಬಿನೆಟ್ ಆದಮೇಲೆ ಏನು ಆಗುವಗಳು ನೋಡ್ಕೊಂಡು ಏನು ತೀರ್ಮಾನ ಮಾಡ್ತಾರೋ ಅದ್ರ ಬಗ್ಗೆ ನಾವು ಮುಂದಿನ ಆಲೋಚನೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಒಳ ಮೀಸಲಾತಿ ಮಾಡಿದ್ರಿ ಸರ್? ಒಳ ಮೀಸಲಾತಿ ಮಾಡಬೇಕು ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಏನು ಈಗ ಬಲಗೈ ಎಡಗೈ ಅಂತ ಇದ್ದಾರೆ, ವಲಯ ಮಾದಗ ಅಂತಾರೆ, ಅದರಲ್ಲಿ ಜನಗಣತಿ ಕರೆಕ್ಟಾಗಿ ಸರಿಯಾಗಿ ನಾಗಮಂದ ಸಹಯೋಗ ಮಾಡಿದಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡೇ ನಮಗೆ ಮುಂದಿನ ತೀರ್ಮಾನಗಳು ಆಗುವಗಳು ನೋಡ್ಕೊಂಡು ಒಳ ಮೀಸಲಾತಿ ಮಾಡಬೇಕು. ಇಲ್ಲಾಂದರೆ ಯಥಾಸ್ಥಿತಿ ಕಾಪಾಡಿ ಹಳೆ ಮೀಸಲಾತಿ 15% ಏನಿದೆ ಅದರಲ್ಲೇ ನೀವು ಈಗ ಮುಂದುವರೋ ಈಗ ಹುದ್ದೆಗಳನ್ನ ತುಂಬಬೇಕು ಅಂತ ನಮ್ಮ ಬೇಡಿಕೆಯಾಗಿ ಇಟ್ಟಿದ್ದೀವಿ. ಸರ್, ಈಗ ಅದೇ ಸರ್, ಈಗ ಮೀಟಿಂಗ್ ಯಾವ ಥರ ಈಗ ಇರಬೇಕಂತ ಬಯಸ್ತೀರಾ ಸರ್? ಮೀಟಿಂಗ್ ಅಂದರೆ ಫಸ್ಟ್ ಎಲ್ಲ ಸಮುದಾಯಗಳಲ್ಲಿ ಫಸ್ಟ್ ಕರಿಬೇಕು. ಎಡಗೈ ಬಲಗೈ ಆಗ್ಬೋದು, ಕ್ವಾಚಾಕ್, ವರ್ಮ, ಬೋವಿ ಎಲ್ಲರೂ ಕರೆದು, ಮುಖಂಡರು ಕರೆದು, ಅವ್ರ MLAಗಳು ಕರೆದು, ಎಲ್ಲರೂ ಮಾಜಿ MLAಗಳು ಕರೆದು ಕುಂತ್ಕೊಂಡು ಡಿಸಿಷನ್ ಮಾಡಿ ಯಾರ್ಯಾರಿಗೆ ಎಷ್ಟು ಪರ್ಸೆಂಟು ಎಷ್ಟು ಜನಸಂಖ್ಯೆ ಇದೆ ಆಧಾರದ ಮೇಲೆ ನಾವು ಒಳ ಮೀಸಲಾತಿ ಮಾಡಬೇಕು. ಇನ್ನೊಂದು ಸರ್, ಕೊರೋನಾ ಲಂಬಡಿ ಅವರೆಲ್ಲ ಈ SL ಅಂತ ಕೆಲವು ವಾದಗಳಿದೆ ಸರ್. ಅದು ವಾದಗಳು ಅಂತಲ್ಲ, ಫಸ್ಟೇ ಇದನ್ನು ಮೊದಲು ಹಳೆ ಇದರಿಂದಲೇ ಅವರೆಲ್ಲ ನಮ್ಮ SC ಜಾತಿ ಬಂದಿದ್ದರಿಂದ ಅವರು ಕರೆಯೋದ್ರಲ್ಲಿ ಮುಖ್ಯವಾಗಿ ಯಾವ ಪರ್ಸೆಂಟ್ ಏನಿದೆ ಅವ್ರ ಜನಸಂಖ್ಯೆ ಆಧಾರ, ಬಲಗೈ ಸಮುದಾಯ ಆಧಾರ, ಬಾಂಧವರು ಎಷ್ಟು ಜನ ಇದ್ದಾರೆ ನೋಡಿಬಿಟ್ಟು ಮೀಸಲಾತಿನ ನೀವು ರೋಸ್ಟರ್ ಬಿಂದ್ ಮಾಡೋದ್ರ ಪ್ರಕಾರ ಏನು ಪರ್ಸೆಂಟ್ ಯಾರು ಸಿಗುತ್ತೆ ಅದು ಸಿಕ್ಕಲಿ, ಅಲ್ಲಿ ತನಕ ಎಲ್ಲರೂ ಹೋರಾಟ ಮಾಡಿದ್ರೆ CM ಏನು ಹೇಳ್ತಾರೆ ಅದಕ್ಕೆ ಕೇಳೋದು ನಮ್ಮ ಸರ್. ಯಾಕಂದರೆ ಸರ್ ಕೆಲವರು ಅದನ್ನ ಒಪ್ಪಲ್ಲ ಸರ್, ನಾವು SL ಅಂತ ಕೆಲವು ಒಪ್ಪಲ್ಲ ಕೊರತೆ ಪಂಗಡಗಳು ಸರ್. ನಮ್ಮ ಪಂಗಡಗಳು ಒಪ್ಪಲಿಲ್ಲ ಅಂದರೆ ನಾವು ನಮಗಿಂತ ಜನರಲ್ಲಾಗೆ ಮಾಡ್ತಿದ್ದಾರೆ ಅವರು. ನಮ್ಮ ರಿಸರ್ವ್ನಲ್ಲಿ ಇಲ್ಲ, ಕ್ವಾಚಾಕರ್ಮ ಯಾರು ರಿಸರ್ವಲ್ಲಿ ನಮ್ಗೆ ಇಷ್ಟು ಪರ್ಸೆಂಟ್ ಅಂತ ಯಾರೂ ಕೇಳೇ ಇಲ್ಲ. ಕೇಳ್ತಿರೋದೇ ಎಡಗೈ ಬಲಗೈವ್ರು ಮಾತ್ರ. ನಾವು ಜಾಸ್ತಿ ಇದ್ದೀವಿ ನಮ್ಗೆ ಜಾಸ್ತಿ ಕೊಡಿ, ನಾವು ಜಾಸ್ತಿ ಇದ್ದೀವಿ ನಮಗೆ ಜಾಸ್ತಿ ಕೊಡಿ, ನಾವು ಅವ್ರಿಗಿಂತ ಜಾಸ್ತಿ 2 ಲಕ್ಷ 3 ಲಕ್ಷ ಇದ್ದೀವಿ ನಮ್ಗೆ 1% ಜಾಸ್ತಿ ಕೊಡಿ. ಅವೆಲ್ಲ ಅವ್ರು ವೈಯಕ್ತಿಕವಾಗಿ ಮಾಡ್ತಿರೋದು ಅಷ್ಟೇ. ನಮ್ಮ ಮೀಸಲಾತಿ ವಿಷಯದಲ್ಲಿ ಬಂದರೆ ನಾವು ಅವರು ಸಮನೇ. ಸರ್, ಈ ಥರ ಸರ್ ನೆಕ್ಸ್ಟ್ ಅವ್ರನ್ನ ಕೈ ಬಿಡೋ ಸಾಧ್ಯತೆ ಇದೆ ಸರ್? ಯಾರನ್ನ ಕೊರತೆ ಕರ್ಮದಲ್ಲಿ ಕೈ ಬಿಡೋಕ್ಕೆ ಸಾಧ್ಯತೆ ಇದೆ? ಅದನ್ನು ಈಗ ಅವ್ರನ್ನ ಕೈ ಬಿಡೋಕ್ಕೆ ಸಾಧ್ಯನೇ. ಸಡನ್ಲಿ ಕೈ ಬಿಟ್ಟರೆ ಅದು ಮುಂದಿನ ಥರ ಹೋರಾಟಗಳು ಬೇರೆ ಥರ ಆಗುತ್ತೆ. ಅಂದರೆ ನಮ್ಮ ಹೆಸರು ಸರ್ ಮಹೇಶ್ ಆರ್ಸಿ ಅಂತ ಅಶೋಕ್ಪುರಂ ಕಾಂಗ್ರೆಸ್.